ಎಲ್ಲರಿಗೂ ನಮಸ್ಕಾರ. ಕನ್ನಡ ಮಾಣಿಕ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಂತಕಥೆಯ ಹಿಂದಿನ ಎಪಿಸೋಡ್ನಲ್ಲಿ ನಾಗರಹಾವು ಹಾಗೂ ಬಂಗಾರದ ಮನುಷ್ಯ ಸಿನಿಮಾಗೆ ಯಾಕೆ ಜಿದ್ದಿ ಆಯಿತು ಅಂತ ನಾವು ಹೇಳ್ತಾ ಇದ್ವಿ. ಆ ವಿಡಿಯೋದ ಕೆಳಗೆ ಕೆಲವೊಂದು ಜನ ಬರೀ ವಿಷ್ಣುವರ್ಧನ್ ಅವರಿಗೆ ಹಾಗೆ ಅವಮಾನ ಆಯಿತು, ಹೀಗೆ ತೊಂದರೆ ಆಯಿತು ಅಂತ ವಿಡಿಯೋ ಮಾಡ್ತೀರಾ, ಅವರ ದಾನ ಧರ್ಮದ ಬಗ್ಗೆನೂ ಹೇಳಿ ಅಂತ ಹೇಳ್ತಿದ್ರು. ನೀವು ಕೇಳೋದೆಚ್ಚೋ, ನಾವು ಹೇಳೋದೆಚ್ಚೋ. ಇವತ್ತಿನ ದಂತಕಥೆಯಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ಮಾಡಿರೋ ಸಹಾಯದ ಬಗ್ಗೆ ಕೆಲವೊಂದು ಘಟನೆಗಳನ್ನು ತಿಳ್ಕೊಳ್ಳೋಣ. ಈ ಘಟನೆಗಳು ಸಿದ್ದಾಪುರ ಶಿವಕುಮಾರ್ ಅವರು ಬರೆದಿರುವ ಆಕರ್ಣಂತೆ ಕೃತಿಯಲ್ಲಿ ದಾಖಲಿತವಾಗಿವೆ. ಇದರಲ್ಲಿ ತುಂಬ ಮಂದಿ ವಿಷ್ಣುವರ್ಧನ್ ಅವರು ಮಾಡಿರೋ ದಾನ ಧರ್ಮದ ವಿಷಯಗಳ ಬಗ್ಗೆ ಪ್ರತ್ಯಕ್ಷದರ್ಶಿಗಳಾಗಿರೋದ್ರಿಂದ ಅವರೆಲ್ಲ ತಮ್ಮ ನೆನಪುಗಳನ್ನು ಇಲ್ಲಿ ಹಂಚಿಕೊಂಡಿದ್ದಾರೆ. ಆಗ ಪಣಿ ರಾಮಚಂದ್ರ ಅವರು ಸಿನಿಮಾ ರಂಗದಲ್ಲಿ ಒಂದಷ್ಟು ಮಟ್ಟಿಗೆ ಸಕ್ಸಸ್ ಅನ್ನ ಕಂಡಿರ್ತಾರೆ. ಆದರೂ ಇನ್ನೂ ಏನೋ ಒಂದು ಮಾಡಬೇಕು ಅಂತಿರುತ್ತೆ. ಹಾಗಾಗಿ ಪಣಿ ರಾಮಚಂದ್ರ ಅವರು, ಯೋಗೇಶ್ ಹುಣಸೂರ್ ಅವರು, ರಾಜನ್ ನಾಗೇಂದ್ರ ಅವರು, ಸುರೇಶ್ ಅರಸು ಅವರು, ಉಡುಪಿ ಜಯರಾಮ್ ಇವರೆಲ್ಲ ಸೇರಿ ತಲಾ ಒಂದು 25,000 ರೂಪಾಯಿ ಅಂತೆ ದುಡ್ಡು ಹಾಕಿ ದಶಮಿ ಕಂಬೈನ್ಸ್ ಅಂತ ಒಂದು ಬ್ಯಾನರ್ ಅಡಿ ನಾನೆಂದು ನಿಮ್ಮವನು ಅನ್ನೋ ಸಿನಿಮಾವನ್ನ ನಿರ್ಮಾಣ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದಕ್ಕೆ ಅಂತಾನೆ ಡಾಕ್ಟರ್ ವಿಷ್ಣುವರ್ಧನ್ ಅವರು ಕೂಡ ತಮ್ಮ ಡೇಟ್ಸ್ ಅನ್ನ ಹೊಂದಿಸ್ಕೊಡ್ತಾರೆ. ಒಟ್ಟಿನಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿನಯದ ನಾನೆಂದು ನಿಮ್ಮವನ್ನೇ ಸಿನಿಮಾ ಶೂಟಿಂಗ್ ಆರಂಭ ಆಗುತ್ತೆ. ಈ ಶೂಟಿಂಗ್ ಪ್ರಕ್ರಿಯೆಯಲ್ಲಿ ಪ್ರತ್ಯಕ್ಷದರ್ಶಿಗಳಾದ ವಿನಾಯಕರಾವ್ ಕಲಗಾರ್ ಅವರು ತಮ್ಮ ಕಣ್ಣೆದುರಿಗೆ ಕಂಡ ಈ ಘಟನೆಯನ್ನ ಹಂಚಿಕೊಂಡಿದ್ದಾರೆ. ಸದಾಶಿವನಗರ ರಸ್ತೆಯಲ್ಲಿ ವಿಷ್ಣುವರ್ಧನ್ ಅವರು ಎಡಗೈ ಹೀಗೆ ಮುಂದೆ ಮಾಡಿಕೊಂಡು ನಡ್ಕೊಂಡು ಬರೋ ಶೂಟನ್ನ ಮಾಡಬೇಕಾಗಿರುತ್ತೆ. ಇದಕ್ಕೆ ಎಲ್ಲ ತಯಾರಿನೂ ಮಾಡಿಕೊಂಡು ಒಂದೆರಡು ಬಾರಿ ರಿಹರ್ಸಲ್ಲು ಮಾನಿಟರ್ ಎಲ್ಲ ಮಾಡಿಕೊಂಡು ಇನ್ನೇನು ಶೂಟ್ ಸ್ಟಾರ್ಟ್ ಮಾಡಬೇಕು ಅನ್ನೋಷ್ಟರಲ್ಲಿ ಅದೇ ರಸ್ತೆಯಲ್ಲಿ ಒಂದು ಆಟೋ ವೇಗವಾಗಿ ಹಾದ್ಕೊಂಡು ಹೋಗುತ್ತೆ. ಯಾವ ವೇಗದಲ್ಲಿ ಹೋಯ್ತೋ ಅದೇ ವೇಗದಲ್ಲಿ ವಾಪಸ್ ಕೂಡ ಬರುತ್ತೆ. ಆ ಆಟೋದಿಂದ ಒಬ್ಬ ಹೆಂಗಸು ಅಳುತ್ತಾ ವಿಷ್ಣುವರ್ಧನ್ ಮುಂದೆ ನಿಂತ್ಕೊಳ್ತಾರೆ. ವಿಷ್ಣುವರ್ಧನ್ ಅವ್ರು ನೋಡ್ತಾನೆ ಕಣ್ಣೀರಿನ ಕಟ್ಟೆ ಒಡೆದೋಗುತ್ತೆ. ಸಾರ್, ನನ್ನ ಮಗಳಿಗೆ ಹುಷಾರಿಲ್ಲ, ಅವಳು ಉಳಿಯೋದೇ ಡೌಟು ಅಂತ ಹೇಳ್ತಿದ್ದಾರೆ. ಈ ಮಗಳಿಲ್ದೆ ನನಗೂ ಬದುಕೋದು ಕಷ್ಟ, ಆಪರೇಷನ್ಗೆ 50,000 ಕೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ಯಾಕೋ ಸಂಕೋಚದಿಂದ ಮಾತು ನಿಲ್ಲಿಸ್ತಾರೆ. ಆವಾಗ ವಿಷ್ಣುವರ್ಧನ್ ಅವರು, ಪರವಾಗಿಲ್ಲಮ್ಮ, ನನ್ನಿಂದ ಏನಾಗಬೇಕು ಹೇಳು ಅಂತ ಹೇಳ್ತಾರೆ. ಈ ಆಪರೇಷನ್ ಮಾಡಿ ನನ್ನ ಮಗಳನ್ನ ಉಳಿಸ್ಕೋಬೇಕು ಅಂದ್ರೆ 50,000 ರೂಪಾಯಿ ಖರ್ಚಾಗುತ್ತೆ ಅಂತ ಹೇಳ್ತಿದ್ದಾರೆ, ಏನು ಮಾಡಬೇಕೋ ತೋಚ್ತಿಲ್ಲ ಅಂತ ಅವ್ರು ಹೇಳ್ತಾರೆ. ಆಗ ಇನ್ನೇನು ಶೂಟಿಂಗ್ ಮಾಡಬೇಕಾಗಿರುತ್ತೆ, ತುಂಬಾ ಸಮಯ ಇರಲ್ಲ. ಆದ್ರಿಂದ ವಿಷ್ಣುವರ್ಧನ್ ಅವರು ತಮ್ಮ ಸಹಾಯಕ ವಲ್ಲಿಯನ್ನ ಕರೀತಾರೆ. ಅವರು ಆ ಕಡೆ ಇರಲ್ಲ, ಎಲ್ಲೋ ಇರ್ತಾರೆ. ಇನ್ನೇನು ಲೇಟ್ ಆಗ್ಬಿಡುತ್ತೆ ಅಂತ ಅನ್ಕೊಂಡು ವಿಷ್ಣುವರ್ಧನ್ ಅವರು ಅಲ್ಲೇ ಇರೋ ಯೋಗೇಶ್ ಹುಣಸೂರ್ ಅವ್ರ ಹತ್ರ, ಪ್ರೊಡಕ್ಷನ್ ಮ್ಯಾನೇಜರ್ ಹತ್ರ ಹೇಳಿ ಇವರಿಗೆ ಒಂದು 10,000 ರೂಪಾಯಿ ಕಳಿಸ್ಕೊಡಿ, ನಂತರ ಎಕ್ಸ್ಟ್ರಾ ಏನಾದರೂ ಬೇಕಿದ್ರು ಕೂಡ ಕಳಿಸ್ಕೊಡಿ ಅಂತ ಹೇಳಿ ಕಳಿಸ್ತಾರೆ. ಇವ್ರು ಕೊಟ್ಟಿರೋ 10,000 ರೂಪಾಯಿ ದುಡ್ಡಿಂದ ಆಸ್ಪತ್ರೆಯಲ್ಲಿ ಭರ್ತಿ ಮಾಡ್ಕೊಳ್ತಾರೆ. ನಂತರ ಆಪರೇಷನ್ಗೆ ಇನ್ನೂ ಖರ್ಚಾಯ್ತು ಅಂತ ಆ ಮಹಿಳೆ ಮತ್ತೊಮ್ಮೆ ಕೂಡ ವಿಷ್ಣುವರ್ಧನ್ ಅವರಿಂದ ಹಣ ತಗೊಂಡಿರ್ತಾರೆ. ಹೀಗೆ ಈ ಸಹಾಯದಿಂದ ಆ ಒಂದು ಮಗುನ ಜೀವ ಉಳಿಯುತ್ತೆ. ಇದಲ್ಲದೆ ಇನ್ನೊಮ್ಮೆ ಹಣ ಅಂತ ಅವ್ರು ಕೇಳಿದಾಗ ವಿಷ್ಣುವರ್ಧನ್ ಅವರು ತಮ್ಮ ಅಭಿಮಾನಿ ಸಂಘದವ್ರ ಹತ್ರ ಆಸ್ಪತ್ರೆಯಿಂದ ಬಿಡುಗಡೆ ಆಗೋ ತನಕನೂ ಈ ಮಹಿಳೆ ಮತ್ತು ಅವ್ರ ಮಗುನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿರ್ತಾರೆ. ವಿಷ್ಣುವರ್ಧನ್ ಅವ್ರು ಹೇಳಿದ್ಮೇಲೆ ಮುಗೀತು. ಅವ್ರ ಅಭಿಮಾನಿಗಳು ತುಟಿ ಪಿಟಕ್ಕಂದೆ ಆ ಮಗು ಹುಷಾರಾಗೋ ತನಕನೂ ಆಸ್ಪತ್ರೆಯಲ್ಲಿ ಚೆನ್ನಾಗಿ ನೋಡ್ಕೊಳ್ತಾರೆ. ಒಟ್ಟಿನಲ್ಲಿ ವಿಷ್ಣುವರ್ಧನ್ ಅವರ ಮಾಡಿದ ಸಹಾಯದಿಂದ ಒಂದು ಚಿಕ್ಕ ಮಗುವಿನ ಜೀವ ಉಳಿಯುತ್ತೆ. ಹಾಗೇನೆ ಆ ತಾಯಿಗೂ ಕೂಡ ಒಂದು ನೆಮ್ಮದಿ ದೊರಕುತ್ತೆ. ಇದು ನಮ್ಮೆಲ್ಲರಿಗೂ ಗೊತ್ತಿಲ್ಲದೆ ಇರುವಂತ ವಿಷಯ. ಆದರೆ ಆಗ ಆ ಸ್ಥಳದಲ್ಲೇ ಇದ್ದ ಪ್ರತ್ಯಕ್ಷದರ್ಶಿಗಳಾದ ವಿನಾಯಕರಾವ್ ಕಲಗಾರ್ ಅವರು ಇದನ್ನ ಹಂಚಿಕೊಂಡಿದ್ದಕ್ಕೆ ನಮಗೆಲ್ಲ ಇವತ್ತು ಈ ವಿಷಯ ತಿಳಿಯೋಕೆ ಸಾಧ್ಯ ಆಯಿತು. ಇದು ಡಾಕ್ಟರ್ ವಿಷ್ಣುವರ್ಧನ್ ಅವರು ನಾನೆಂದು ನಿಮ್ಮವನು ಸಿನಿಮಾದ ಶೂಟಿಂಗ್ ಸಮಯದಲ್ಲಿ ದಾರಿಯಲ್ಲಿ ಯಾರೋ ಗೊತ್ತಿಲ್ಲ, ಅವರು ಯಾರ ಹೆಸರು ಅಂತಾನೆ ಗೊತ್ತಿಲ್ಲ ಅಂತ ಒಂದು ಅನಾಮಿಕ ಮಹಿಳೆ ಈ ಥರ ಒಂದು ತೊಂದರೆ ಇದೆ, ಸಹಾಯ ಮಾಡಿ ಅಂತ ಕೇಳ್ಕೊಂಡಾಗ ಮಾಡಿರುವಂಥ ಒಂದು ಸಹಾಯ. ಜನ ಹೇಳ್ಬೋದು 10,000 ಏನು ದೊಡ್ಡ ಅಮೌಂಟ್ ಅಲ್ಲ ಹಾಗೆ ಹೀಗೆ ಅಂತ. ಇದು ನಡೆದಿದ್ದು 1993 ಸಮಯದಲ್ಲಿ. ಅಂಥ ಟೈಮಲ್ಲಿ 10,000 ದೊಡ್ಡ ಅಮೌಂಟೇ. 50,000ಕ್ಕೆ ಆಪರೇಷನ್ ಅಂದ್ರೂ ಕೂಡ ಅದು ದೊಡ್ಡ ಆಪರೇಷನ್ನೇ. ಆದ್ರಿಂದ ಇದು ಸಣ್ಣ ಅಮೌಂಟ್ ಏನಲ್ಲ. ಅಂತಹ ಒಂದು ಅಮೌಂಟನ್ನು ಆಗಿಂದಾಗಲೇ ಹೀಗೆ ಕೊಡಿ ನೋಡ್ಕೊಳ್ಳಿ ಅಂತ ಹೇಳೋದು ಸಣ್ಣ ವಿಷಯನೂ ಅಲ್ಲ.
ಈ ಥರ ಇನ್ನೂ ಹಲವಾರು ವಿಷಯಗಳು ನಿಮ್ಮ ಮುಂದೆ ಬರಲಿಕ್ಕಿವೆ. ಅಂತಹ ವಿಡಿಯೋಗಳನ್ನು ನೋಡಬೇಕು ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಮುಂದಿನ ಎಪಿಸೋಡ್ನಲ್ಲಿ ಇಂತಹ ಇನ್ನೊಂದು ವಿಷಯದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.